ಕರಾವಳಿಯಲ್ಲಿ ಕೋಮು ದ್ವೇಷ ನಿಲ್ಲೋದು ಯಾವಾಗ? ಕುದಿಯೋ ಕರಾವಳಿ ಶಾಂತ ಆಗೋದು ಯಾವಾಗ? ದಕ್ಷಿಣ ಕನ್ನಡದಲ್ಲಿ ಕೋಮು ದ್ವೇಷಕ್ಕೆ ಕಾರಣ ಯಾರು? ಕರಾವಳಿ ರಕ್ತ ಚರಿತ್ರೆಯಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಕೈವಾಡ ಇದೆಯಾ? ಕರಾವಳಿಯಲ್ಲಿ ರಕ್ತ ಹರಿಯಲು ಬಿಜೆಪಿನೇ ಕಾರಣ ಅಂತಿದೆ ಕಾಂಗ್ರೆಸ್. ಇದಕ್ಕೆಲ್ಲ ಕಾಂಗ್ರೆಸ್ ಕೊಟ್ಟಿರೋ ಸಲುಗೆನೇ ಕಾರಣ ಅಂತ ಇದೆ ಬಿಜೆಪಿ. ಅವ್ರ ಕಡೆ ಇವರು, ಇವ್ರ ಕಡೆ ಅವರು ಬೆರಳು ತೋರಿಸ್ತಾ ಇರೋದಾದ್ರೂ ಯಾಕೆ? ಶಾಂತಿ ಸ್ಥಾಪನೆ ಬಿಟ್ಟು ರಾಜಕೀಯ ಮಾಡ್ತಿದ್ದಾರೆ ನಾಯಕರು. ಶಾಂತಿ ಕಾಪಾಡುವ ಯತ್ನ ಮಾಡ್ತಾ ಇಲ್ಲ ನಮ್ಮ ರಾಜಕಾರಣಿಗಳು. ಕೋಮು ದ್ವೇಷ ಹತ್ತಿಕ್ಕೋ ಬದಲು ರಾಜಕೀಯ ಮಾಡಿದ್ರೆ ಸರಿ ಹೋಗುತ್ತಾ? ಒಂದರ ಮೇಲೊಂದು ನಡೆಯೋ ಹತ್ಯೆ ತಡೆಯೋರಾದ್ರೂ ಯಾರು? ಕೋಮು ದ್ವೇಷ ಹೆಚ್ಚಾಗದಂತೆ ನೋಡಿಕೊಳ್ಳೋರು ಯಾರು? ಕರಾವಳಿಯಲ್ಲಿ ನಡೆದಿಲ್ಲ ಶಾಂತಿ ಸಭೆ ನಡೆಸಬೇಕಾದವರು ಯಾರು? ರಾಜಕೀಯ ಬಿಟ್ಟು ಶಾಂತಿ ಕಾಪಾಡುವ ಯತ್ನ ಯಾಕೆ ನಡೀತಾ ಇಲ್ಲ? ಕೋಮು ಹಿಂಸೆ ನಿಗ್ರಹ ಪಡೆಯಿಂದ ಎಲ್ಲವೂ ಸರಿ ಹೋಗುತ್ತಾ? ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದ್ರೆ ಶಾಂತಿ ನೆಲೆಸುತ್ತಾ? ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸೋದನ್ನ ಬಿಡಬೇಕು ರಾಜಕಾರಣಿಗಳು. ಶಾಂತಿ ಸ್ಥಾಪನೆಗೆ ರಾಜಕಾರಣಿಗಳಿಗೆ ಮನಸ್ಸಿಲ್ಲದಿದ್ದರೆ ಅಧಿಕಾರಿಗಳಾದ್ರೂ ಪಾಪ ಏನ್ ಮಾಡಕ್ಕಾಗುತ್ತೆ? ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಿನ್ನೆ ಸುದೀರ್ಘವಾದಂತಹ ಮೀಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಿಕ್ಕಾಪಟ್ಟೆ ಗರಂ ಆಗ್ತಾರೆ. ಕರಾವಳಿ ಭಾಗದ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಬಾಲ ಬಿಚ್ತಾ ಇರುವಂತಹ ದುಷ್ಕರ್ಮಿಗಳ ಬಾಲವನ್ನ ಕಟ್ ಮಾಡಿ, ಯಾವುದೇ ಮುಲಾಜಿಲ್ಲದೆ ಸಮಾಜಘಾತಕ ಶಕ್ತಿಗಳನ್ನ ಸದೆ ಬಡಿಯಿರಿ. ಅದು ಯಾವ ಧರ್ಮದವರಾದ್ರೆ ಪರವಾಗಿಲ್ಲ, ಅದು ಯಾವ ಪಕ್ಷದವರಾದ್ರೂ ಪರವಾಗಿಲ್ಲ. ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕಂದ್ರೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಾವು ಪ್ರತ್ಯೇಕವಾದಂತಹ ಒಂದು ಟೀಮ್ ಕಳಿಸ್ತೀವಿ, ಸಮಾಜ ರಕ್ಷಣೆ ಮಾಡ್ತೀವಿ ಅಂತ. ಬನ್ನಿ ಅವ್ರೇನು ಹೇಳಿದ್ದಾರೆ ಕೇಳೋಣ. ಅಲ್ಲಿ ಕೂಡ ಪದೇ ಈ ತರ ಘಟನೆಗಳು ಅಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಆದ್ರೂ ಕೂಡ ಕಂಟ್ರೋಲ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ನೋಡಿ, ಎಲ್ಲ ಕಂಟ್ರೋಲ್ ಆಗ್ತದೆ. ಇದು ಬಿಜೆಪಿ ಅವರು ಕರ್ನಾಟಕ ರಾಜ್ಯನ ಬಹಳ ಪ್ರವೋಕ್ ಮಾಡ್ತಾ ಇದ್ದಾರೆ. ಅವರು ಮತ್ತು ಅನೇಕ ಸಂಘಟನೆಗಳು ಅವ್ರು ತಿಳ್ಕೊಳ್ಬೇಕು ಇದು ಲಾಸ್ ಯಾರಿಗೆ ಅಂತ. ಇದು ಲಾಸ್ ಆಗೋದು ಕರ್ನಾಟಕಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈಗಾಗಲೇ ಯುವಕರೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ, ಉದ್ಯೋಗಗಳು ಸಿಗ್ತಾ ಇಲ್ಲ. ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕೆಲವು ಮೈನಾರಿಟೀಸು ಕೂಡ ಬಹಳ ಓಕೆ, ಇದು ಬಿಜೆಪಿ ಅವರು ಪ್ರವೋಕ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಈ ರೀತಿ ಪ್ರವೋಕ್ ಮಾಡೋದ್ರಿಂದ ಸಮಾಜದಲ್ಲಿ ಇನ್ನೊಂದಿಷ್ಟು ಅಶಾಂತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ದಿನೇಶ್ ಗುಂಡೂರಾವ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ಗೆ ಈಗ ಬಿಜೆಪಿ ಅವರು ಮುರ್ಕಂಡು ಬಿದ್ದಿದ್ದಾರೆ. ಹಾಗಾದ್ರೆ ಆ ಟ್ವೀಟ್ ಏನು, ಬನ್ನಿ ನೋಡೋಣ. ಆ ಟ್ವೀಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಮು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡಿರುವ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಜಿಲ್ಲೆಯ ಶಾಂತಿ ಕದಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇದ್ದಾವೆ. ಇಂತಹ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಎಂಬ ನಿಶ್ಚಿತ ನಿಲುವಿನಿಂದ ಕೋಮು ಹಿಂಸೆ ನಿಗ್ರಹ ಪಡೆ ರಚಿಸಿದೆ. ಹಿಂಸಾಚಾರದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿ ಹಾಳು ಮಾಡುತ್ತಿರುವ ಶಕ್ತಿಗಳನ್ನ ಕೋಮು ಹಿಂಸೆ ನಿಗ್ರಹ ಪಡೆ ಮಟ್ಟ ಹಾಕಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಿರ್ಭೀತಿ ಹಾಗೂ ಭಯಮುಕ್ತವಾಗಿ ಜೀವನ ನಡೆಸಬೇಕು ಎಂಬುದು ಸರ್ಕಾರದ ಆಶಯ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಬಿಜೆಪಿ ನಾಯಕರು ಹೆಣದ ರಾಜಕೀಯ ಮಾಡುವುದನ್ನ ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾಗಿಯೇ ಶಾಂತಿಯ ತಾಣವಾಗಲಿದೆ. ಧರ್ಮದ ಅಪೀಮು ತುಂಬಿ ರಾಜಕೀಯ ಮಾಡುತ್ತಿರುವ ಬಿಜೆಪಿ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿ ಕಸಿಯುತ್ತಿರುವ ನಿಜವಾದ ಕಿರಾತಕರು. ಜನ ಈ ಸೂಕ್ಷ್ಮ ಅರಿಯಬೇಕು. ಇದು ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತಹ ಟ್ವೀಟ್. ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ಮತ್ತು ವಿಜೇಂದ್ರ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದರೆ ಸ್ವಾಮಿ, DJ ಹಳ್ಳಿ KJ ಹಳ್ಳಿಯಲ್ಲಿ ದಾಂಧಲೆ ಮಾಡಿದ್ಯಾರು? ವಿಜೇಂದ್ರ ಅವರು ಟ್ವೀಟ್ ತೋರಿಸಿ ಮಾಡಿದ್ಯಾರು? ನಿಮ್ಮದೇ ಶಾಸಕರ ಮನೆಯನ್ನು ಸುಟ್ಟಂತಹ ರಾಕ್ಷಸರು ಯಾರು? ಪೊಲೀಸರ ಮೇಲೆ ಹುಬ್ಬಳ್ಳಿಯಲ್ಲಿ ಹಲ್ಲೆ ಮಾಡಿದವರು ಯಾರು? ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸರಣಿ ಕೊಲೆಗಳಾಗಿಲ್ವೇ? ಈ ಕೊಲೆಗಳ ಹಿಂದೆ ಇರುವಂಥ ವಿಧ್ವಂಸ ಶಕ್ತಿ ಯಾರು? ಮತ ಬ್ಯಾಂಕ್ಗಾಗಿ ಕೊಲೆಗಡಕರಿಗೆ ನೆರವು ಕೊಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೆ ಈ ರೀತಿಯಾದಂತಹ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ವಿಜಯೇಂದ್ರ ಅವರು ದಿನೇಶ್ ಗುಂಡೂರಾವ್ ಅವರ ಟ್ವೀಟ್ಗೆ ಮರು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಮೇಡಮ್ ಮಾತಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ, ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ, ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ. ನಾವು ಹೋದವರು ಮನೆಗೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ. ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು, ಪ್ರಾಣದ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರ. ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಅವರೇನು ಮಾಡ್ತಾರೆ, ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ.
ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕಾಗಿ ಇಂಥವರನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನಿಸುತ್ತೆ.